ಟಪ್ಪು ಸೇನ ಇಲ್ಲಿಲ್ಲ. ಹಂಗಂದ್ರೆ ಇವತ್ತು ಲೇಟ್ ಆಗೋದೆ ನೀನು ಟಪ್ಪು. ಓಡು. ಕೈ ಕೊಡಿ ಅಬ್ದುಲ್ ಅಂಕಲ್. ಅರೆ ಟಪ್ಪು, ಥ್ಯಾಂಕ್ ಯು. ಸಾರಿ ತಾತ. ಕಾಪಾಡಿ, ನನ್ ಮುಳುಗ್ಬಿಟ್ಟೆ. ಅಯ್ಯೋ ಕಾಪಾಡಿ, ಕಾಪಾಡಿ. ಜಟಿಯ, ನಿನಗೆ ಸಮಯ ಸಂದರ್ಭ ಏನು ಇಲ್ಲನಯ್ಯ. ರಾತ್ರಿ ಮಲಗೋ ಸಮಯದಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಗೇಮ್ ಆಡ್ತಾ ಇರ್ತೀಯ, ಮತ್ತೆ ಬೆಳಗ್ಗೆ ಹೊತ್ತು ವ್ಯಾಯಾಮ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ತಿರ್ತೀನಯ್ಯ. ಅಪ್ಪಾಜಿ, ನಾನು ಮಲ್ಕೊಂಡಿರ್ಲಿಲ್ಲ, ಮೆಡಿಟೇಷನ್ ಮಾಡ್ತಿದ್ದೆ ಅಪ್ಪಾಜಿ. ಅಪ್ಪ, ಗೊರ್ಕೆ ಹೊಡೆಯೋ ಮೆಡಿಟೇಷನ್ ನಾನು ಇವತ್ತೇ ನೋಡಿದ್ದು. ನೀನು ಹೊಟ್ಟೆ ನೋಡ್ಕೋ, ಎಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ ಅಂತ. ಅಲ್ಲಯ್ಯ, ಕಸರತ್ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ಕೊಂಡಿರ್ತೀಯಲ್ಲ, ನಿನ್ ಹೊಟ್ಟೆ ಒಡೆದೋಗ್ಬಿಡುತ್ತಷ್ಟೇನೆ. ಏನ್ ಮಾತು ಅಂತ ಆಡ್ತೀರ ಅಪ್ಪಾಜಿ? ನಾನಂತೂ ನೀರಿನ ಪೈಪ್ ತರ ಸಣ್ಣಗಿದ್ದೀನಿ, ಹಂಗೆ ಟ್ರಿಮ್ ಅಂಡ್ ಸ್ಲಿಮ್. ನೋಡಿ ನಿಲ್ಲಿ. ನಿಜವಾಗ್ಲೂ ನಂತರನೇ. ಜೇಟಣ್ಣ, ಈ ಏಟಂತೂ ನನಗೆ ಪ್ರಪಂಚನೇ ತೋರಿಸ್ಬಿಡ್ತು. ಇವರು ಕೂಡ ನಂತರನೇ ಉಸಿರಿಟ್ಕೊಂಡಿದಾರ ಹೇಗೆ? ಅರೆ ವಾ, ಏನಯ್ಯ ಬಾಡಿ ನಿಂದು? ನಾನು ಡಂಬಲ್. ಮತ್ತೆ ನಾನು ಡೋಲಿ. ನಾವು ಒಂದ್ ಕೈಯಿಂದಾನೇ ಎತ್ತುತ್ತೀವಿ, ಟ್ರ್ಯಾಕ್ಟರ್ ಅಥವಾ ಟ್ರಾಲಿ. ಓಯ್ ವಾ, ಓ ಏನ್ ಬಾಡಿ ಅದು? ಟಪ್ಪು ಅವರಪ್ಪ, ನಿಮ್ಗೂ ಅನ್ಸಲ್ವಾ ನಿಮ್ಗೂ ಇಂತ ಅರ್ಧ ಡಜನ್ ಬಾಡಿ ಇರ್ಬೇಕು ಅಂತ? ಏನ್ ಹೇಳ್ತಾ ಇದೀಯ ದಯ? ಅರ್ಧ ಡಜನ್ ಬಾಡಿನ? 6 ಪ್ಯಾಕ್ ಬಾಡಿ. ಚಿಂತೆ ಮಾಡಬೇಡಿ, 1 ತಿಂಗಳು ಟ್ರೈನಿಂಗ್ ನಲ್ಲಿ ಖಂಡಿತ ಈ ಹೊಟ್ಟೆನ ಮಾಡ್ತೀನಿ. 6 ಪ್ಯಾಕ್ ಇರೋ ಹೊಟ್ಟೆನ.
ನನಗೆ ಯಾವ ಟ್ರೈನಿಂಗು ಬ್ರೈನಿಂಗು ಬೇಡಪ್ಪ. ನಾನು ಹೇಗಿದ್ದೀನೋ ಹಾಗೆ ಚೆನ್ನಾಗಿದ್ದೀನಿ. ವಾವ್, ಹೌದಪ್ಪ, ತುಂಬಾ ಚೆನ್ನಾಗಿದೆ. ತುಂಬಾನೇ ಫಾನ್ ಪ್ಲಾಸ್ಟಿಕ್. ಓಹ್ ಅಮ್ಮ, ಫ್ರಾನ್ ಪ್ಲಾಸ್ಟಿಕ್ ಅಲ್ಲ, ಫ್ಯಾಂಟಾಸ್ಟಿಕ್. ಹಾ ಹಾ, ಅದನ್ನೇ ನಾನು ಹೇಳಿದ್ದು. ಇದಂತೂ ತುಂಬಾ ಈಸಿ ಇದೆ. ನಾನು ಕೂಡ ಮಾಡ್ತೀನಿ ಇದನ್ನ. ಆ, 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 ಅಪ್ಪಾಜಿ. ಅಪ್ಪ, ನನ್ಗನ್ಸುತ್ತೆ ನೀವು ಡಂಬಲ್ ಅಂಕಲ್ ಇಂದ 1 ತಿಂಗಳು ಟ್ರೈನಿಂಗ್ ತಗೋಬೇಕು ಅಂತ. ಅಪ್ಪೋ, ಟ್ರೈನಿಂಗ್ ಅಂತ ದುಡ್ಡು ಕೊಡ್ಬೇಕಾಗತ್ತೆ. ಮತ್ತೆ ದುಡ್ಡು ಮರದಲ್ಲಿ ಬೆಳೆಯಲ್ಲ. ಮರದ ಮೇಲೆ ದುಡ್ಡು ಬೆಳೆಯೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ನಿಮಗೆ 1 ತಿಂಗಳು ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಂತೀರಾ? ಫ್ರೀನಾ? ಹಾ, 1 ತಿಂಗಳೇನೋ ಫ್ರೀ. ಯಾರಾದ್ರೂ ಮುಂದೆ ಇನ್ನೂ ಟ್ರೈನಿಂಗ್ ತಗೋಬೇಕು ಅಂತ ಇದ್ರೆ ಆಗ ಮಾತ್ರ ನೀವು ಫೀಸ್ ಕಟ್ಟಬೇಕು. ಯಾರ್ಯಾರಿಗೆ ಫ್ರೀ ಟ್ರೈನಿಂಗ್ ಬೇಕು ಅವ್ರೆಲ್ಲರೂ ಈ ಫಾರ್ಮ್ ನ ಫಿಲ್ ಮಾಡಿ. ಕೊಡಿ ಕೊಡಿ, ನಾನು ಫಾರಂ ಫಿಲಪ್ ಮಾಡ್ತೀನಿ. ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲಿ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಚೇತಣ್ಣ, ನೀವೀಗ ಕ್ಯಾಲೋರೀಸ್ ನ ಬರ್ನ್ ಮಾಡ್ಬೇಕು ಅಂದ್ರೆ ನೀವು ಟ್ರೇಡ್ ಮಿಲ್ ಮೇಲೆ ಮಾಡ್ಬೇಕಾಗತ್ತೆ. ಅಯ್ಯ, ಶುರು ಮಾಡೋಣ. ಇಲ್ಲ ಬೇಡ. ಏನ್ ಮಾಡ್ಬಿಟ್ರಿ? ಇಷ್ಟೊಂದು ಫಾಸ್ಟ್ ಆಗಿ ಯಾಕೆ ಮಾಡಿದ್ರಿ? ಅಯ್ಯ ಕೀಪ್ ಇಟ್ ಅಪ್ ಜೇಟಣ್ಣ. ಅಯ್ಯ, ಏನ್ ಕೀಪಿಟಪ್ಪ ಏನೋ. ವೆರಿ ಗುಡ್ ಬೀಡ ಸರ್. ನಾನು ಈಗಲೇ ಬರ್ತೀನಿ. ಇದನ್ನ ಹಿಡ್ಕೊಳ್ಳಿ, ಇದ್ರ ಜೊತೆ ಮಾಡಿ. ಅರೆ ಅರೆ, ಇದು ತುಂಬಾ ದಪ್ಪ ಇದೆಯಲ್ಲಪ್ಪ. ಅರೆ, ಯಾರಾದ್ರೂ ನನಗೆ ಹೆಲ್ಪ್ ಮಾಡ್ರಪ್ಪ. ಅಯ್ಯೋ, ಬೀಡೆ ಅಣ್ಣ ಎಲ್ರನ್ನು ಬೀಳ್ಸಿ ಬಿದ್ದೋದ್ರು. ಇಷ್ಟು ಭಾರನು ನಿಮ್ ಕೈಲಿ ಎತ್ತಕ್ ಆಗ್ತಿಲ್ಲ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ, ನಿಮ್ಗೆ ಪನಿಷ್ಮೆಂಟ್ ಅಂತ ಈಗ ಗೋಕುಲ್ ಧಾಮನ 5 ರೌಂಡ್ ಓಡಬೇಕು. 5 ರೌಂಡ್? ಗೋ. ಬಿಡೆ, ಸುತ್ತು ಸುತ್ತು ತಲೆ ಸುತ್ತಿದ್ಯಾ? ಜೇಟಣ್ಣ, ನೀವ್ ಈ ರೀತಿ ಮಾಡಿದ್ರೆ ಅದು ಚೀ. ಮುಂದೆ ನಿಮ್ ಕೈಲಾಗಕ್ಕಾಗಲ್ಲ. ನಂತರ ಫೇಟ್. ಅಯ್ಯಯ್ಯಪ್ಪ, ಬೇಡ ಬೇಡ, ಫಾಸ್ಟ್ ಬೇಡ. ಅಯ್ಯಯ್ಯ, ಏನ್ ಮಾಡ್ದೆ ಡಂಬಲಣ್ಣ? ನನ್ನ ಹೆಸರು ಜೇಟಣ್ಣ, ಮಿಲ್ಕ ಅಣ್ಣ ಅಲ್ಲ. ನೀವಿಷ್ಟು ಸ್ಪೀಡ್ ಆಗಿ ಓಡ್ಲೇಬೇಕಾಗುತ್ತೆ ಜೇಟಣ್ಣ. ಅಯ್ಯೋ, ನೀವ್ ಇವ್ರನ್ನ ಇಷ್ಟು ಜೋರಾಗಿ ಓಡಿಸಿದ್ರೆ ಇವರು ರಾಕೆಟ್ ತರ ಲಂಚ್ ಆಗ್ಬಿಡ್ತಾರೆ. ಲಂಚ್ ಅಲ್ಲ ಅಮ್ಮ, ಲಾಂಚ್. ಅಯ್ಯೋ ಹಾ, ನಾನು ಕೂಡ ಅದನ್ನೇ ಹೇಳಿದ್ದು. ಪ್ಲೀಸ್ ಇದ್ರ ಸ್ಪೀಡ್ ನ ಕಮ್ಮಿ ಮಾಡಿ ಡಂಬಲಣ್ಣ. ಸ್ಪೀಡ್ ನ ಕಮ್ಮಿ ಮಾಡ್ಬೇಡಪ್ಪ. ಇವ್ರು ಓಡ್ತಾನೆ ಇರ್ಲಿ, ಇಲ್ಲಾಂದ್ರೆ ನಿದ್ದೆ ಮಾಡ್ಬಿಡ್ತಾರೆ ಅಷ್ಟೇನೆ. ಅಯ್ಯಯ್ಯೋ, ನನ್ನ ಮೇಲೆ ಸೊಸೆ ತೋರ್ಸಿ ಅಪ್ಪಾಜಿ. ಅಯ್ಯ, ನನ್ ಮಾತಿನ ಅರ್ಥ ನನ್ನ ಮೇಲೆ ದಯ ತೋರ್ಸಿ ಅಂತ. ಅಯ್ಯಪ್ಪ. ಅಯ್ಯೋ, ಚೇತಣ್ಣ, ಪ್ರತಿ ಸತಿ ನನಗೆ ಯಾಕೆ ಪ್ರಪಂಚ ತೋರಿಸ್ತೀಯ ನೀನು? ಓಯ್ ಪೊಲ್ಲೆ, ನೀ ಪೊಲ್ಲೆ. ಆಗ ಇನ್ನೊಂದೆರಡು ಪ್ಲೇಟ್ ಹಾಕಿ ನೋಡೋಣ. ಓಯ್ ಓಯ್ ಇಟ್ಕೊಳ್ಳಿ ಸೂರ್ಯಣ್ಣ. ಓಯ್ ಓಯ್, ಚಕ್ಕದ ಪಟ್ಟ. ಓಯ್, ಲಸ್ಸಿ ಮೇಲೆ ಆಡೆ, ಇದನ್ನು ಎತ್ಬಿಡ್ತೀನಿ. ಓಯ್ 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 ಓಯ್.
ಅಣ್ಣಮ್ಮ ಅಯ್ಯೋ ಏನಪ್ಪ ಪರ್ವತ ಅವ್ನ ನಿಲ್ಸಯ್ಯ. ನನ್ ಕೆಲ್ಸ ಟ್ರೈನಿಂಗ್ ಕೊಡೋದು ನಿಲ್ಸೋದಲ್ಲ. ಅಪ್ಪಣ್ಣ ನಿಲ್ಸ್ಬೇಕು ಅನ್ಸುತ್ತೆ. ಯಾರಾದ್ರೂ ಕಾಪಾಡಿ. ಅಣ್ಣಮ್ಮ ಇವಾಗ ಏನಾಗುತ್ತಮ್ಮ? ನೋ ಫಿಯರ್ ವೆನ್ ಟಾಪು ಇಸ್ ಹಿಯರ್. ಕಾಪಾಡಿ. ಕಮಲಣ್ಣ. Yes. Oh. ಅದ್ಭುತ ಟಪ್ಪು ಕಂದ ಅದ್ಭುತ. ಸೋಡಿ ಅಣ್ಣನ ನಿಲ್ಸೋದಕ್ಕೆ ನೀನ್ ಎಂತ ಇಂಟರ್ ಡಿಟರ್ಜೆಂಟ್ ಐಡಿಯಾನ ಮಾಡಿದ್ಯಾ ಅಲ್ವಾ? ಓಹೋ ಅಮ್ಮ, ಇಂಟರ್ ಡಿಟರ್ಜೆಂಟ್ ಅಲ್ಲ ಇಂಟೆಲಿಜೆಂಟ್. ಹಾ ಅದನ್ನೇ ನಾನು ಹೇಳಿದ್ದು. ಅಯ್ಯೋ ದೇವ್ರೆ 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 ದೇವ್ರೆ, ಇಷ್ಟು ನಾನು ಹಪ್ಪಳ ಉಪ್ಪಿನಕಾಯಿ ಮಾಡ್ಬೇಕಾದ್ರೂ ಸುಸ್ತಾಗೋದಿಲ್ಲ. ದಯವಿಟ್ಟು ಸಾಕು ನಿಲ್ಲಿಸ್ತೀರಾ ಇದನ್ನ? ಅಯ್ಯೋ ಇಷ್ಟು ಬೇಗ ಸುಸ್ತಾಗೋದ್ರೆ ಆರೋಗ್ಯ ಹೇಗ್ ಚೆನ್ನಾಗಾಗೋಕ್ ಸಾಧ್ಯ? ಬೇಗ ಬೇಗ ಶುರು ಮಾಡಿ ಎಲ್ರು. ಅಯ್ಯಪ್ಪ ಇದು ಎಲ್ಲಿಗೆ ಬಂದು ಸಿಗಾಕೊಂಡ್ವಿ ನಾವು. ಅಯ್ಯ ನನ್ನ ಹೊಟ್ಟೆ. ಅಯ್ಯಪ್ಪ ಅವ್ವ. ಎಲ್ಲರೂ ಗ್ರೌಂಡ್ ಮೇಲೆ ಬಿದ್ದೋಗ್ಬಿಟ್ರು. ಈಗ ಮತ್ತೆ 50 ಪುಷಸ್ ಮಾಡಿ 4 ರೌಂಡ್. ಅಯ್ಯೋ ತಾಯಿ ಅಣ್ಣಮ್ಮ. ತುಂಬಾನೇ ವೀಕ್ ನೀವೆಲ್ರು. ತುಂಬಾ ಬೇಗ ಸುಸ್ತಾಗ್ಬಿಡ್ತೀರಲ್ಲ. ಒಂದ್ ನಿಮಿಷ ತಗೊಳ್ಳಿ, ಜ್ಯೂಸ್ ಕುಡೀರಿ. ಅರೆ ಸಾಕ್ ಮಾಡಿ, ಕೆಳಗಡೆ ಎಲ್ಲ ಬೀಳಿಸ್ಬೇಡಿ. ಗ್ಲಾಸ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಮಾತ್ರ ನೀವು ಹಾಕ್ಬೇಕು. ಅದೇ ತರ ನಿಮ್ಗೂ ಅನ್ನಿಸ್ತಾ ಇಲ್ವಾ ಅಣ್ಣ? ನಮ್ಮ ಕೆಪಾಸಿಟಿಗೆ ತಕ್ಕಂತೆ ನೀವು ನಮ್ಗೆ ಟ್ರೈನ್ ನ ಕೊಡ್ಬೇಕು ಅಂತ. ಓಹೋ ಅಮ್ಮ, ಟ್ರಿಂಗ್ ಟ್ರಿಂಗ್ ಅಲ್ಲ ಟ್ರೈನಿಂಗ್. ಅಯ್ಯೋ ಹಾ, ಅದನ್ನೇ ನಾನು ಹೇಳಿದ್ದು. ಹೋಗಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಸದ್ರೆ. ನಾವಿಲ್ಲಿ ನಮ್ ಹೆಲ್ತ್ ಡೆವಲಪ್ ಮಾಡ್ಕೊಳ್ಳೋಕೋಸ್ಕರ ಬಂದಿರೋದು, ಓದೇ ತಿನ್ನಕ್ಕೋಸ್ಕರ ಅಲ್ಲ. ನನಗೆ ಯಾವ ಟ್ರೈನಿಂಗು ಬೇಡಪ್ಪ. ನಾನ್ ನಾಳೆಯಿಂದ ಇಲ್ಲಿಗೆ ಬರೋದೇ ಇಲ್ಲ. ನಾಳೆಯಿಂದ ಬರಲ್ಲ. ನಾನು ಕೂಡ ನಾನು. ಬರಲ್ಲ, ನಾವ್ ಯಾರು ಬರಲ್ಲ. ಓ, ನೀವ್ಯಾರು ಟ್ರೈನಿಂಗಿಗೆ ಬರಲ್ಲ ಅಂತ ಹೇಳೋ ಹಾಗಿಲ್ಲ. ನೀವೆಲ್ರೂ ನಂಗೆ ಫಾರ್ಮ್ ಬರ್ಕೊಟ್ಟಿದ್ದೀರಾ, ನೆನ್ಪಿದ್ಯಾ? ಫಾರಂ ಸೈನ್ ಮಾಡಿದ್ರೆ ಏನಾಯ್ತು? ಆ ಫಾರಂ ಮೇಲೆ ನೀವು ಕಳ್ಳೆಪುರಿ ಹಾಕೊಂಡು ಚೆನ್ನಾಗಿ ತಿನ್ಬಿಡಿ. ಯಾವ ಪೇಪರ್ ಮೇಲೆ ನೀವೆಲ್ಲ ಈಗ ಸೈನ್ ಮಾಡಿದಿರೋ ಅದರಲ್ಲಿ ಬರ್ದಿದೆ ಇನ್ ಬಿಟ್ವೀನ್ ದ ಲೈನ್. ಒಂದ್ ವೇಳೆ ನೀವು 1 ತಿಂಗಳು ಟ್ರೈನಿಂಗಿಗೆ ನಿರಾಕರಿಸಿದ್ರಿ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೊಡ್ಬೇಕಾಗುತ್ತೆ 10,000 ರೂಪಾಯಿ ಫೈನ್. ಅಯ್ಯೋ ತಾಯಿ ಅಣ್ಣಮ್ಮ. ಇದ್ರ ಬಗ್ಗೆ ನಾನು 2 ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಪೇಪರ್ ನಲ್ಲಿರೋ ವಿಷಯಗಳನ್ನ ಪ್ರತಿಯೊಂದು ಕ್ಲೀನ್ ಆಗಿ ಓದೋವರೆಗೂ ಯಾವುದೇ ಕಾರಣಕ್ಕೂ ನಾವು ಸೈನ್ ಹಾಕಕ್ ಹೋಗ್ಲೇಬಾರ್ದು. ಅಯ್ಯೋ ತಪ್ಪಾಗೋಯ್ತು ಅಪ್ಪಾಜಿ. ಮತ್ತೆ 2ನೇ ಮಾತು, ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ, ಇದು ನಿಜವಾಗ್ಲೂ ಬಹಳ ಒಳ್ಳೆ ಗೇಮು. ಆದ್ರೂ ಇದನ್ನ ನಾವು ಯಾಕೆ ಬ್ಯಾಡ್ಮಿಂಟನ್ ಅಂತ ಕರಿತೀವಿ ಹೇಳಿ? ಏನ್ ಯೋಚನೆ ಮಾಡಿದೀರಾ ಎಲ್ರೂನು? ಟ್ರೈನಿಂಗ್ ತಗೋತೀರಾ ಅಥವಾ 10,000 ರೂಪಾಯಿ ಎಲ್ರು ಕೊಡ್ತೀರಾ? ನೋ ಫಿಯರ್ ವೆನ್ ಟಾಪು ಇಸ್ ಹಿಯರ್. ಸರಿ ಆಯ್ತು, ನಾಳೆ ಟ್ರೈನಿಂಗ್ ನ 2ನೇ ದಿನ. ನೀವ್ ಎಲ್ಲರೂ ರೆಡಿ ಆಗಿರಿ. ನೀವು ರೆಡಿ ಆಗಿರಿ ಅಂಕಲ್. ಆಲ್ ದಿ ಬೆಸ್ಟ್ ನಿಮ್ಗೆ. ಅಯ್ಯೋ, ನೀವ್ ಏನ್ ಮಾಡ್ತಿದ್ದೀರಾ ಟೋಕ್ಲಾ ಅಣ್ಣ?
ನಿಮಗ್ ಮೋಸ ಆಗಿರೋ ಕತೆ ಕೇಳಕ್ ಅಳು ಬರ್ತಾ ಇದೆ. ಅಯ್ಯೋ ಪ್ಲೀಸ್ ನೀವು ಆಳ್ಬೇಡಿ, ನೀವು ನಮ್ಮನ್ನ ಈ ಕಷ್ಟದಿಂದ ಪಾರ್ ಮಾಡಿ ಸಾಕು. ನನಗೆ ಅರ್ಥ ಆಯ್ತು, ಕಾಪಾಡ್ತೀನಿ. ತಗೊಳ್ಳಿ, ಮ್ಯಾಗ್ನೆಟಿಕ್ ಗ್ರಾವಿಟೇಷನ್ ಇರೋ ಗ್ಲೌಸ್. ನೀವ್ ಇದನ್ನ ಹಾಕೊಂಡ್ರೆ ಎಷ್ಟೇ ವೆಯ್ಟ್ ಇದ್ರೂ ಕೂಡ ನೀವ್ ಆರಾಮ್ಸೆ ಅದನ್ನ ಎತ್ಬೋದು. ಇದು ಜೆಟ್ ಪವರ್ಡ್ ಶೂಗಳು. ಈ ಶೂ ನಿಮ್ಮನ್ನ ಗಾಳಿಲಿ ತೇಲ್ಸುತ್ತೆ, ಮತ್ತೆ ನೀವು ಎಷ್ಟೇ ಭಾರ ಇದ್ರೂ ಆರಾಮಾಗಿ ಎತ್ಬೋದು. ಆಯ್ತಾ? ಮತ್ತಿದೆಲ್ಲ ನಿಮಗೆ ಬರೀ 20,000 ಸಿಗುತ್ತೆ. ಯಾಕಂದ್ರೆ ಢೋಕ್ಲಾ ಅಣ್ಣ ದುಡ್ಡನ್ ಮಾತ್ರ ಯಾವತ್ತೂ ಬಿಡಲ್ಲ. ಆಯ್ತಾ? 20,000 ತಪ್ಪು, ನಮ್ಮ ಹತ್ರ ಈಗ ಅಷ್ಟೊಂದು ದುಡ್ಡೆಲ್ಲ ಇಲ್ವಲ್ಲ. ಡೋಂಟ್ ವೆರಿ ಅಮ್ಮ, ನಾನಿದ್ದೀನಲ್ವಾ. ಅಂಕಲ್, ಈ ಪ್ಲೇನ್ ಬೆಲೆ ಎಷ್ಟು? ಅದು 30,000. ಯಾಕಂದ್ರೆ ಢೋಕ್ಲಾ ಅಣ್ಣ ದುಡ್ಡನ್ ಮಾತ್ರ ಯಾವತ್ತೂ ಬಿಡಲ್ಲ. ಓಕೆ? ನಮ್ 20,000 ಐಟಮ್ ಅಲ್ಲಿ ನೀವ್ ಈ 30,000 ಪ್ಲೇನ್ ಇಟ್ಕೊಳ್ಳಿ, ನಿಮ್ದೆ. ನಿಮ್ಗಿದು ತುಂಬಾ ಬೆಲೆ ಬಾಳೋ ವಸ್ತು ಆಗುತ್ತೆ. ಥ್ಯಾಂಕ್ ಯು ಅಂಕಲ್. ಈ ಟಪ್ಪು ನನಗೆ ಚಳ್ಳೆ ಅಂತ ತಿನ್ಸ್ಬಿಟ್ನಲ್ಲ. ನನ್ನ ಪ್ಲೇನ್ ನನಗೆ ಮಾರ್ಬಿಟ್ಟು ಹೋದ. ಇವರು ಮೊದ್ಲೇ ರೆಡಿ ಆಗಿದ್ದಾರೆ ನಮ್ಮನ್ನ ವೆಲ್ಕಮ್ ಮಾಡೋದಿಕ್ಕೆ. ಹೇಗ್ ಟ್ರೈನಿಂಗ್ ಕೊಡೋಣ ಅಂತಂದ್ರೆ ಇವರಲ್ಲಿ ಉಳಿಲೇಬಾರ್ದು ದಮ್. ಅಂಕಲ್, ಇವತ್ ಯಾರಿಂದ ಟ್ರೈನಿಂಗ್ ಶುರು ಮಾಡ್ತೀರಾ? ಅಮ್ಮನಿಂದನ ಅಪ್ಪನಿಂದನ? ಅಪ್ಪನಿಂದನೂ ಅಲ್ಲ, ಅಮ್ಮನಿಂದನೂ ಅಲ್ಲ. ತುಂಟ ಹುಡುಗ, ಇವತ್ತು ನಾನು ಟ್ರೈನಿಂಗ್ ಶುರು ಮಾಡೋದು ನಿನ್ನಿಂದ. ನಿನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಭಾರನ ಎತ್ತಬೇಕು. ಇವತ್ತು 50 kg ಈ ಬಾರ್ಬಲ್ನ ನೀನ್ ಎತ್ತಬೇಕು. ಓಕೆ ಅಂಕಲ್. ಇದು ತುಂಬಾ ಭಾರ ಇದೆ. ಇವತ್ ಎಲ್ಲರಿಗೂ ಸ್ವಲ್ಪ ಬ್ಯಾಂಡ್ ಬಾರ್ಸೋಣ. ಹಾಗೆ ಎಲ್ಲರ ಹತ್ರನೂ 10,000 ರೂಪಾಯಿ ಇಸ್ಕೊಳ್ಳೋಣ. ಇದೇನ್ ಅಷ್ಟೊಂದು ಭಾರ ಇರ್ಲಿಲ್ಲ. ಮಗು, ಈಗ ನಿನ್ನ ಶಕ್ತಿ ತೋರ್ಸು. ಈ 200 kgನ ಎತ್ತು. ಓಕೆ ಅಂಕಲ್. ಅಯ್ಯೋ, ಈ ಟಪ್ಪು ಅಂತೂ ಪ್ರಪಂಚನೇ ಉಲ್ಟಾ ಮಾಡ್ದ. ಯಾರ ಮಗ ಹೇಳಿ ಅವನು? ಏನ್ ಹೇಳ್ತೀರಾ ಅಂಕಲ್? ಈ 500 kgದು ನಾನು ಎತ್ತಕ್ಕಾಗತ್ತಾ? ನೋ ವೇ, ನೋ ಚಾನ್ಸ್. ಈಗ ಅವ್ನು ಹೇಗೂ ಎತ್ತಾಗಿದ್ಯಲ್ಲ, ಇದೇ ಖುಷಿಗೆ ಮಾಡೋಣ ನಾವು ಡ್ಯಾನ್ಸ್. ನಂಗನ್ಸುತ್ತೆ ನಾಳೆಯಿಂದ ಈ ಡಂಬಲ್ ಜಾಲಿ ಅವರು ಟಪ್ಪು ಮತ್ತೆ ದಯಾ ಅದ್ಕೆ ಅವ್ರ ಹತ್ರ ಟ್ರೈನಿಂಗ್ ತಗೊಳ್ಬೇಕು ಅಂತ. ಅಪ್ಪಾಜಿ ಅಪ್ಪಾಜಿ, ನಿಮಗೆ ನಾನು ಗೊರ್ಕೆ ಸದ್ದು ಕೇಳಿಸ್ತಾ ಇದ್ಯಾ? ಜೇಟಾ ಇಲ್ಲ ಕಣಯ್ಯ. ಹಾಗಾದ್ರೆ ನೀನ್ ನೋಡ್ತಿರೋದು ಕನ್ಸಂತೂ ಅಲ್ಲ, ನಿಜಾನೇ ಅಪ್ಪಾಜಿ. ಟಪ್ಪು ಅವರಪ್ಪ, ಈ ಹೊಸ ಸ್ಟೈಲ್ ಅಲ್ಲಿ ನನಗೆ ಕುಣಿಯೋದಕ್ಕೆ ನಂಗಂತೂ ಅದು ಬರ್ತಾ ಇದೆ. ಏನು ತಲೆ ಚಕ್ಕರ? ತಲೆ ತಿರ್ಗಲ್ಲ, ಅದು ಅದು ಅದೇ ನಿಮ್ಗೆ ಜಾಸ್ತಿ ಸಿಹಿ ಕುರ್ಕುಲ್ ತಿಂಡಿ ತಿನ್ಮೇಲೆ ಬರುತ್ತಲ್ಲ, ಅದು ಅದು. ತೇಗ? ಅಯ್ಯೋ ಅದು ಅಲ್ಲ, ಅದು ಅದು. ಅಯ್ಯೋ ದಯಾ, ಈ ಟೈಮಲ್ಲೂ ಅದು ಇದು ಅಂತ ಹೇಳ್ಕೊಂಡು ಏನ್ ಮಜಾ ತಗೋತಿದ್ಯಾ? ಅಯ್ಯೋ ಅದನ್ನೇ ನಾನು ಹೇಳ್ತಾ ಇರೋದು. ಈ ಹೊಸ ಈ ಸ್ಟೈಲ್ ಕುಣಿತದಲ್ಲಿ ನಂಗಂತೂ ತುಂಬಾನೇ ಮಜಾ ಬರ್ತಾ ಇದೆ. ಈ ಮಾತಲ್ಲಿ
ಸೆಲ್ಫಿ ತಗೊಳ್ಳಿ. ನಿಮ್ಮಿಬ್ರು ಖುಷಿಗೆ ಇವಾಗ ಆಗ್ತೀನಿ ಲಗಾಮು. ಈ ಟೈರ್ ನ ಫ್ಲಿಪ್ ಮಾಡಿ ತೋರಿಸಿ. ಇದನ್ನ ಎತ್ತೋದು ಅಂದ್ರೆ ಸುಮ್ನೆ ಜೋಕ್ ಅಲ್ಲ. ಅಯ್ಯೋ ತಾಯಿ, ಅಣ್ಣಮ್ಮ, ಅಯ್ಯೋ ಇಮಾ ಅಲ್ಲ, ಹೇ ತಾಯಿ ಅಣ್ಣಮ್ಮ, ಇದನ್ನ ಎತ್ತೋದಂತೂ ತುಂಬಾನೇ ಡಿಫಿಕಲ್ಟ್. ಓಹೋ ಅಮ್ಮ, ಡಿಫಿಕಲ್ಟ್ ಅಲ್ಲ, ಡಿಫಿಕಲ್ಟ್. ಹಾ ಅದನ್ನೇ ನಾನು ಹೇಳ್ತಿರೋದು. ನಥಿಂಗ್ ಇಸ್ ಡಿಫಿಕಲ್ಟ್ ಫಾರ್ ಟಪ್ಪು. ನೋಡಯ್ಯ, ಬಾ ಮೇಲೆ ಟಪ್ಪು, ಬಾ. ಅಯ್ಯ ಅಯ್ಯ ಅಯ್ಯ. ಬನ್ನಿ, ಆ ಟೈರ್ನ ಇನ್ನಷ್ಟು ಓಡಿಸೋಣ, ಮಜವಾಗಿರುತ್ತೆ. ಅಯ್ಯೋ ಅಯ್ಯೋ, ಕಾಪಾಡಿ ನಿಲ್ಸಿ ಪ್ಲೀಸ್, ಸ್ಟಾಪ್. ಇಷ್ಟು ಬೇಗ ಸ್ಟಾಪ್ ಅನ್ಬಾರ್ದು ಅಂಕಲ್. ಇನ್ನ ಟ್ರೈನಿಂಗ್ ಮುಗಿಯೋ ಟೈಮು ಮುಗ್ದಿಲ್ಲ. ವಿ ಆರ್ ಸಾರಿ. ಇನ್ಯಾವತ್ತು ಯಾರ ಜೊತೆನೂ ಈ ರೀತಿ ಚೀಟಿಂಗ್ ಮಾಡೋದಿಲ್ಲ. ಮತ್ತೆ ನಿಯತ್ತಿಂದ ಕೊಡ್ತೀವಿ ಎಲ್ರಿಗೂ ಫಿಟ್ ಆಗಿರುವಂತಹ ಟ್ರೈನಿಂಗ್. ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿದೆ ಈಗ. ಮತ್ತೀಗ ಪ್ಲೀಸ್ ನಮ್ಗೆ ಕೊಟ್ಟು ಬಿಡಿ ಕ್ಷಮೆನಾ. ಅರೆ ವಾ, ಟಪ್ಪು ಮತ್ತೆ ದಯಾತ್ಗೆ ತಾವೇನು ಅಂತ ಸಾಧಿಸ್ಬಿಟ್ರು. ಇದ್ರ ಬಗ್ಗೆ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು, ತಪ್ಪು ದಾರಿಯಿಂದ ಸಂಪಾದನೆ ಮಾಡಿದ ಹಣದಿಂದ ಯಾವತ್ತೂ ನಮಗೆ ಖಂಡಿತ ನೆಮ್ಮದಿ ಸಿಗೋದೇ ಇಲ್ಲ. ಆಹಾ, ವಾ ಅಪ್ಪಾಜಿ ವಾ, ಎಂತ ಮಾತು ಹೇಳಿದ್ರಿ ನೀವು. ಇನ್ನೊಂದು ಮಾತು ಅಪ್ಪಾಜಿ. ಇವಾಗ ಈ ದೊಡ್ಡ ಟೈರ್ನ ನಮ್ ಜೇಟಾಲಲು ಹೇಗೆ ಎತ್ತುತ್ತಾ ನೋಡ್ತಾ ಇರಿ. ವಾ ರೇ ವಾ, ಟಪ್ಪು ಮತ್ತೆ ದಯಾತ್ಗೆ ಚೀಟರ್ಸ್ ಡಂಬಲ್ ಡಾಲಿಗೆ ಬುದ್ಧಿ ಕಲಿಸ್ಬೇಕು ಅಂತ ಎಂತ ಒಳ್ಳೆ ಉಪಾಯ ಮಾಡಿದ್ರು ಅಂದ್ರೆ, ಆ ಡಂಬಲ್ ಡಾಲಿ ಅಂತೂ ಈ ತರ ಇನ್ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ. ಟಪ್ಪು ಅಂತೂ ಆ ಮೋಸಗಾರಿಗೆ ಇನ್ಯಾರಿಗೂ ಮೋಸ ಮಾಡಬಾರ್ದು ಅನ್ನೋ ಪಾಠ ಕಲಿಸ್ದ. ಜೊತೆಗೆ ನಗ್ತಾ ನಗಸ್ತಾ ನಮಗೂ ಕೂಡ ತಿಳಿಸ್ದ, ನಾವು ಕೂಡ ಯುಕ್ತಿ ಮತ್ತೆ ಶಕ್ತಿಯಿಂದ ಕೆಲಸ ಮಾಡಿದ್ರೆ ಅದ್ ಎಂತದೇ ಕೆಲಸ ಆಗಿದ್ರು ಕೂಡ ಆರಾಮಾಗಿ ಮಾಡ್ಬೋದು ಅಂತ. ಚಿಕ್ಕ ಚಿಕ್ಕ ಮಾತು, ದೊಡ್ಡ ದೊಡ್ಡ ಖುಷಿ. ಕನ್ನಡಕ ಅಂತೂ ಚಿಕ್ಕದು, ಆದ್ರೆ ಮಜಾ ದೊಡ್ಡದು. ತಾರಕ್ ಮೆಹತಾನ ಚಿಕ್ಕ ಕನ್ನಡಕ.